ಹೆಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮಲ್ಲಿ ಎಷ್ಟೋ ಜನ ಹರ್ಬಲ್ ಲೈಫ್ ಇನ್ನರ್ ನ್ಯೂಟ್ರಿಷನ್ನ ತಗೊಂಡು ನಿಮ್ಮ ಫೇಸ್ ಮತ್ತು ನಿಮ್ಮ ಬಾಡಿನ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊತಾ ಇರ್ತೀರಾ ಮತ್ತು ರಿಸಲ್ಟ್ನ ಪಡ್ಕೊಂಡಿರ್ತೀರಾ. 2024 ಹರ್ಬಲ್ ಲೈಫ್ ಅವರು 4 ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಔಟರ್ ನ್ಯೂಟ್ರಿಷನ್ ಸ್ಕಿನ್ಗೆ ಅಂತಾನೆ. ನಾನಿವತ್ತು ಆ 4 ಪ್ರಾಡಕ್ಟ್ಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನೀವು ಇನ್ನರ್ ನ್ಯೂಟ್ರಿಷನ್ ಅಲ್ಲಿ ಸ್ಕಿನ್ ಬೂಸ್ಟರ್ ನ ತಗೋತಾ ಇರ್ತೀರಾ, ಬಟ್ ನಮ್ಮ ಇನ್ನರ್ ನ್ಯೂಟ್ರಿಷನ್ ಬಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ಗೆ ಬೇಕಾದ ಕೊಲಾಜಿನ್ನ ಇನ್ಕ್ರೀಸ್ ಮಾಡಿಕೊಡುತ್ತೆ. ಸೊ ಇವತ್ತು ನಾವು ಹರ್ಬಲ್ ಲೈಫಲ್ಲಿ ಔಟರ್ ಸ್ಕಿನ್ ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಸ್ಕಿನ್ ನ್ಯೂಟ್ರಿಷನ್ನ ತಗೊಂಡ್ರೆ ಎಲ್ರಿಗೂ ಒಂದೇ ಥರ ರಿಸಲ್ಟ್ ಬರುತ್ತಾ ಅನ್ನೋದು ಡೌಟೇ, ಬಿಕಾಸ್ ಪರ್ಸನ್ ಟು ಪರ್ಸನ್ ವೇರಿ ಆಗ್ತಾ ಹೋಗುತ್ತೆ. ಆದರೆ ಇದರಲ್ಲಿ 100% ರಿಸಲ್ಟ್ ಬರೋದಕ್ಕೆ ತುಂಬ ಚಾನ್ಸಸ್ ಇದೆ. ಆ 4 ಪ್ರಾಡಕ್ಟ್ಸ್ ಏನೇನಂದರೆ ವರ್ಟಿಲೈಫ್ ಕ್ಲೆನ್ಸರ್, ವರ್ಟಿಲೈಫ್ ಟೋನರ್, ವರ್ಟಿಲೈಫ್ ಮಾಯಿಶ್ಚರೈಸರ್ ಮತ್ತು ವರ್ಟಿಲೈಫ್ ಸೀರಮ್. ಈ 4 ಪ್ರಾಡಕ್ಟ್ಸ್ ಬೆನಿಫಿಟ್ ಮತ್ತೆ ಯೂಸಸ್ ನ ಒನ್ ಬೈ ಒನ್ ತಿಳ್ಕೊಳ್ಳೋಣ. ಫಸ್ಟ್ ಒನ್ ಬಂದ್ಬಿಟ್ಟು ವರ್ಟಿಲೈಫ್ ಕ್ಲೆನ್ಸರ್. ವರ್ಟಿಲೈಫ್ ಕ್ಲೆನ್ಸರ್ ನ ಆಲ್ ಟೈಪ್ ಆಫ್ ಸ್ಕಿನ್ ಗೆ ಯೂಸ್ ಆಗೋ ತರ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂದ್ರೆ ನೀಮ್, ಟರ್ಮರಿಕ್ ಮತ್ತೆ ಕ್ಯಾಂಫರ್ ಆಯಿಲ್ ನ ಕೊಟ್ಟಿದ್ದಾರೆ. ಈ 3 ಇಂಗ್ರೀಡಿಯೆಂಟ್ ಇಂದ ಏನ್ ಬೆನಿಫಿಟ್ ಅಂದ್ರೆ ನಿಮ್ಮ ಸ್ಕಿನ್ ನ ಸ್ಮೂತ್ ಆಗಿ ಇಟ್ಕೊಳ್ಳುತ್ತೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ವರ್ಟಿಲೈಫ್ ಟೋನರ್. ಇದನ್ನ ಆಲ್ ಟೈಪ್ ಆಫ್ ಸ್ಕಿನ್ ಕೇರ್ ಅವರು ಯೂಸ್ ಮಾಡೋ ಥರ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ. ನಿಮಗೆ ಡ್ರೈ ಸ್ಕಿನ್ ಇರ್ಬೋದು ಅಥವಾ ಆಯಿಲ್ ಸ್ಕಿನ್ ಇರ್ಬೋದು, ನೀವು ಯೂಸ್ ಮಾಡ್ಕೋಬೋದು, ಏನು ತೊಂದರೆ ಆಗಲ್ಲ. ಆಲೋವೆರಾ ಮತ್ತು ಕುಕುಂಬರ್ನ ಇದರಲ್ಲಿ ಯೂಸ್ ಮಾಡಿ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ. ಇದರದ್ದು ಬೆನಿಫಿಟ್ ಏನಂದರೆ ಆಲೋವೆರಾ ಬಂದ್ಬಿಟ್ಟು ನಮ್ಮ ಸ್ಕಿನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದ್ರಲ್ಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಇದಿಲ್ಲದೆ ನಮ್ಮ ಸ್ಕಿನ್ಗೆ ಇಂಪಾರ್ಟೆಂಟ್ ಆಗಿ ಬೇಕಿರೋ C3ನ ಕುಕುಂಬರಲ್ಲಿದೆ. ಸೊ ಇದ್ರೂ ನಿಮಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಥರ್ಡ್ ಒನ್ ಬಂದ್ಬಿಟ್ಟು ಫೇಶಿಯಲ್ ಮಾಯಿಶ್ಚರೈಸರ್. ಇದನ್ನು ಸಹ ಆಲ್ ಟೈಪ್ ಆಫ್ ಸ್ಕಿನ್ ಅವರು ಯೂಸ್ ಮಾಡೋ ಥರ ಪ್ರಿಪೇರ್ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ಕನಕ್ ಆಯಿಲ್ ಮತ್ತು ಸೆಸಮೆ ಸೀಡ್ನ ಯೂಸ್ ಮಾಡಿದ್ದಾರೆ. ನೀವು ಮಾಯಿಶ್ಚರೈಸರ್ನ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಅಪ್ ಟು 12 ಅವರ್ಸ್ವರೆಗೂ ಹೈಡ್ರೇಟ್ ಆಗಿರುತ್ತೆ, ಡಿಹೈಡ್ರೇಟ್ ಆಗಲ್ಲ. ಸೆಸಮೆ ಆಯಿಲ್ ನಮ್ಮ ಫೇಸಲ್ಲಿರೋ ಪೋರ್ಸ್ನ ಕ್ಲೋಸ್ ಮಾಡಿಕೊಡುತ್ತೆ ಮತ್ತು ನಮ್ಮ ಸ್ಕಿನ್ಗೆ ಗ್ಲೋನ ಕೊಡುತ್ತೆ. ಇದನ್ನು ನೀವು ಸನ್ಲೈಟಲ್ಲಿ ಆಚೆ ಹೋದಾಗ ಯೂಸ್ ಮಾಡ್ಕೊಬೋದು. ಫೋರ್ತ್ ಒನ್ ಬಂದ್ಬಿಟ್ಟು ವರ್ಟಿಲೈಫ್ ಫೇಶಿಯಲ್ ಸೀರಮ್. ಇದರಲ್ಲಿ ಆಲಿವ್ ಆಯಿಲ್ ಮತ್ತು ಆಲ್ಮಂಡ್ ಆಯಿಲ್ನ ಯೂಸ್ ಮಾಡಿದ್ದಾರೆ. ನಮ್ಮ ಸ್ಕಿನ್ನ ಸ್ಮೂತಾಗಿ ಇಟ್ಕೊಳ್ಳುತ್ತೆ ಮತ್ತು ನಮ್ಮ ಸ್ಕಿನ್ಗೆ ಬೇಕಾಗಿರೋ ಒಮೆಗಾ 3ನ ಕೊಟ್ಟಿದ್ದಾರೆ. ಇದ್ರದ್ದು ಬೆನಿಫಿಟ್ಸ್ ಏನೇನಂದರೆ ನಮ್ಮ ಸ್ಕಿನ್ನ ಸ್ಮೂತಾಗಿ ಇಟ್ಕೊಳ್ಳುತ್ತೆ, ವ್ರಿಂಕಲ್ಸ್ನ ಕಮ್ಮಿ ಮಾಡುತ್ತೆ ಮತ್ತು ನಮ್ಮ ಫೇಸ್ ಮೇಲಿರೋ ಪಿಗ್ಮೆಂಟೇಷನ್ನ ಕಮ್ಮಿ ಮಾಡಿಕೊಡುತ್ತೆ. ಇವಾಗ ನಾನು ಎಕ್ಸ್ಪ್ಲೈನ್ ಮಾಡಿರೋ ಡೀಟೇಲ್ಸ್ ಬಂದ್ಬಿಟ್ಟು ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಹರ್ಬಲ್ ಲೈಫ್ ಪ್ರಾಡಕ್ಟ್ಸ್ ಬಗ್ಗೆ ಮೋರ್ ತಿಳ್ಕೊಬೇಕು ಅಂದರೆ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ಕೆಳಗಿರೋ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಟೀಮ್ ಅವ್ರು ಬಂದ್ಬಿಟ್ಟು ನಿಮಗೆ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹ್ಯಾವ್ ಅ ನೈಸ್ ಡೇ.